ಬಿಗ್ ಬಾಸ್ ಆದಮೇಲೆ ತ್ರಿವಿಕ್ರಮ್ ಅವರು ಏನು ಮಾಡ್ತಾರೆ, ಸಿನಿಮಾ ಮಾಡ್ತಾರಾ, ಸೀರಿಯಲ್ ಮಾಡ್ತಾರಾ ಅಂತೆಲ್ಲ ಫ್ಯಾನ್ಸಿಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಇವಾಗ ಅವರು ಮುದ್ದು ಸೊಸೆ ಅಂತ ಒಂದು ಮುದ್ದಾದ ಕತೆ ಹೇಳಕ್ಕೆ ರೆಡಿ ಆಗಿದ್ದಾರೆ. ಎಲ್ಲರೂ ಇಂಥ ಹುಡುಗ ನಮ್ಮ ಮನೆ ಅಳಿಯ ಆಗಬೇಕು, ಅಳಿಯ ಆಗಬೇಕು ಅಂತಿದ್ರು. ಇಲ್ಲ, ನಾನು ಅಳಿಯ ಆಗಲ್ಲ, ಸೊಸೆ ಕತೆ ಹೇಳ್ತೀನಿ ನೋಡಿ ಅಂತ ಬರ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಹೇಗಿದ್ದಾರೆ ಏನು ಅಂತ ತಿಳ್ಕೊಳ್ಳೋಣ. ಹಲೋ, ಹೇಗಿದ್ದೀರಾ ಸರ್? ಹಾಯ್ ಮ್ಯಾಮ್. ತುಂಬ ಖುಷಿಯಾಗಿದ್ದೀನಿ ಆ್ಯಂಡ್ ತುಂಬ ಸಂತೋಷವಾಗಿದ್ದೀನಿ. ಎಲ್ಲರೂ ನೀವೇ ಅಳಿ ಆಗಬೇಕು ಅಂತೆಲ್ಲ ಕನಸು ಕಾಣ್ತಾ ಇರ್ತಾರೆ. ನೀವು ನೋಡು ಮುದ್ದಾದ ಸೊಸೆ ಅಂದರೆ ಮುದ್ದು ಸೊಸೆ ಕತೆ ಹೇಳಕ್ಕೆ ರೆಡಿ ಆಗಿದ್ದೀರಾ. ಸರ್, ಏನು ಸರ್ ನಿಮ್ಮ ಪಾತ್ರ ಹೇಗಿದೆ? ಹೇಗೆ, ಯಾವ ಥರ ತಯಾರಿ ಇತ್ತು ಅಂತ? ತಯಾರಿ ಅಂತೆಲ್ಲ ಏನಿಲ್ಲ ಮ್ಯಾಮ್. ಟು ಬಿ ಫ್ರ್ಯಾಂಕ್ ಅಂದರೆ ಸೀರಿಯಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಂಡ್ ಎಕ್ಸ್ಪ್ಲೈನ್ ಮಾಡ್ದಂಗೆ ಕ್ಯಾರೆಕ್ಟರ್ ಇತ್ತು. ಓಕೆ ಮಾಡೋಣ ಅಂತಂದ್ಬಿಟ್ಟು ಒಪ್ಕೊಂಡು ಮಾಡೋದಂಥ ಪಾತ್ರ ಇದು. ಈ ಪಾತ್ರದಲ್ಲಿ ಅಂದರೆ ಇಷ್ಟು ದಿನ ಆ್ಯಂಡ್ ಬೇರೆ ಲ್ಯಾಂಗ್ವೇಜ್ಗಳಲ್ಲೆಲ್ಲ ಅಂದರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಈ ಟೋನ್ ಇಟ್ಕೊಂಡು ಬರ್ತಾ ಇದ್ದಿದ್ದಂಥ ಇದಿದು ಅಂದರೆ ಪಂಚೆ ಶರ್ಟು. ಸೊ ಈ ಒಂದು ಹಳ್ಳಿ ಪಾತ್ರ ಆಗಿ ನಮ್ಮ ಇದರಲ್ಲಿ ಬಂದಿರಲಿಲ್ಲ ಈ ಥರದೊಂದು ಪಾತ್ರಗಳು. ಸೊ ನನಗೆ ಎಲ್ಲೋ ಒಂದು ಕಡೆ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ನೋಡೋಣ ಮಾಡೋಣ. ಸೊ ನನಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ನನಗಿತ್ತು. ನಾನು ಅದಕ್ಕೆ ತುಂಬ ಸತಿ ಕ್ವಶನ್ ಕೇಳಿದ್ದೆ, ನಾನು ಸೂಟ್ ಆಗ್ತೀನಿ ಇದಕ್ಕೆ ಅಂತಂದ್ಬಿಟ್ಟು. ಬಿಕಾಸ್ ಬೈ ನೇಚರ್ ನಾನು ತುಂಬ ಮಾತಾಡಬೇಕಾದ್ರೆ ಇಂಗ್ಲೀಷ್ ಕಲಿಬೇಕು ಅನ್ನೋ ಬರದಲ್ಲಿ ಈಗ ಮಾತಾಡ್ತಾ ಒಂದಷ್ಟು ಇಂಗ್ಲೀಷೇ ಮಾತಾಡ್ತೀನಿ, ತಪ್ಪು ಇಂಗ್ಲೀಷು ಮಾತಾಡ್ತೀನಿ ಆಗಾಗ. ಬಟ್ ಸ್ಟಿಲ್ ಸೊ ಇಂಗ್ಲೀಷು ಕನ್ನಡ, ಸೊ ಒಂದು ಅರ್ಧ ಕನ್ನಡ ಒಂದು ಅರ್ಧ ಇಂಗ್ಲೀಷ್ ಮಾತಾಡೋ ಬರದಲ್ಲಿ ಈಗ ಇದು ಟಿಪಿಕಲ್ ಲೋಕಲ್ ಮಂಡ್ಯ ಲ್ಯಾಂಗ್ವೇಜ್ ಮಾತಾಡಬೇಕು ಅಂತ ಬಂದಾಗ ಒಂದಷ್ಟು ಫ್ರೆಂಡ್ಸ್ಗಳಿರೋದ್ರಿಂದ ಅವ್ರು ಮಾತಾಡೋದನ್ನೆಲ್ಲ ಒಂದಷ್ಟು ಕಾಪಿ ಮಾಡ್ತೀನಿ. ಸೊ ಎಂಡ್ ನೋಟ್ ಆಗಿರ್ಬೋದು, ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರು ಏನೇನು ಯೂಸ್ ಮಾಡ್ತಾರೆ, ಎಂಡಿಂಗಲ್ಲಿ ಏನೇನು ಯೂಸ್ ಮಾಡ್ತಾರೆ. ಸೊ ಅವ್ರ ಹತ್ರ ಮಾತಾಡ್ತಾ ಒಂದಷ್ಟು ಕಲ್ತಿರೋದಿದೆ ಆ್ಯಂಡ್ ಅಷ್ಟು ತಿಳ್ಕೊಂಡಿರೋದಿದೆ. ಒಂದಷ್ಟು ಸಿನಿಮಾಗಳು ನಮ್ಮದ್ರಲ್ಲೇ ಇದೆ ಮಂಡ್ಯ ಲ್ಯಾಂಗ್ವೇಜ್ಗಳಿಗೋಸ್ಕರ ಬಂದಿರೋದಲ್ಲಿ. ಅದರಲ್ಲಿ ಫೇವ್ರೇಟ್ ಅಂತಂದರೆ ರಾಜಾಹುಲಿ ಆಗಿರ್ಬೋದು, ಕಿರಾತಕ ಆಗಿರ್ಬೋದು. ಸೊ ಈ ಸಿನಿಮಾಗಳನ್ನ ತುಂಬ ಸತಿ ಟಿ ವಿಲೇ ಸೀರಿಯಲ್ ಥರ ಹಾಕಿರೋದ್ರಿಂದ ನೋಡಿ ಸೊ ಒಂದಷ್ಟು ಕಲ್ತಿರೋದಿದೆ. ಸೊ ಅದೆಲ್ಲ ಪಾತ್ರಕ್ಕೆ ಹೆಲ್ಪ್ ಆಗ್ತಾ ಹೋಯ್ತು ಅಷ್ಟೇ. ಹಿಂಗೆ ಪಾತ್ರದ ಬಗ್ಗೆ ಪ್ರಿಪೇರ್ ಆಗಿದ್ದೆ ಬಿಟ್ಟರೆ ಅದನ್ನು ಬಿಟ್ಟರೆ ಇನ್ನೇನು ಪ್ರಿಪ್ರೇಷನ್ ಅಂತ ಇನ್ನೂ ಮಾಡಿಲ್ಲ. ಮೊದಲಿಗೆ ಮುದ್ದು ಸೊಸೆ ಪ್ರೋಮೋ ಬಿಟ್ಟಾಗ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು ಅಭಿಮಾನಿಗಳಿಂದ. ಯಾಕಂದರೆ ಶೋ ಆದಮೇಲೆ, ಬಿಗ್ ಬಾಸ್ ಆದಮೇಲೆ ಯಾವ ಸಿನಿಮಾ ಮಾಡ್ತಾರೆ ಇವರು, ಯಾವ ಸೀರಿಯಲ್ ಮಾಡ್ತಾರೆ, ಒಟ್ಟಿನಲ್ಲಿ ನಿಮ್ಮ ತೆರೆ ಮೇಲೆ ನೋಡಬೇಕಿತ್ತು ಅವರಿಗೆ. ಸೊ ಈ ಪ್ರೋಮೋ ಎಲ್ಲದಕ್ಕೂ ಒಂದು ಉತ್ತರ ಕೊಟ್ಟಿದೆ. ಜೊತೆಗೆ ಅವಾಗ ಕೇಳಿ ಬರ್ತಾ ಇದ್ದು ಒಂದು ಪ್ರಶ್ನೆ ಅಂದರೆ, ಇಲ್ಲ ತ್ರಿವಿಕ್ರಮ್ ಅವ್ರಿಗೆ ಭವ್ಯಾನೇ ಹೀರೋಯಿನ್ ಆಗಬೇಕು ಅನ್ನುವಂಥದ್ದು. ಯಾಕಂದರೆ ನಿಮ್ಮ ಜೋಡಿ ಮೇಲೆ ಅಷ್ಟು ಪ್ರೀತಿ ಕೊಟ್ಟಿದ್ರು ಅವರು, ಇವತ್ತಿಗೂ ಅದೇ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದು 100-120 ದಿನ ನೋಡ್ರೆ ಅಂತ ಕ್ಯಾರೆಕ್ಟರ್ಗಳನ್ನ ಸೊ ಅಫ್ಕೋರ್ಸ್ ನೋಡೋಕ್ಕೆ ಅವರೇ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇನ್ನೊಂದು 120 ದಿನ ಪವಿದ ಏನು ನಮ್ಮ ಪ್ರತಿಮಾ ಜೊತೆಗೆ ಮಾಡಿದ್ರು, ಪ್ರತಿಮಾ ಜೊತೆಗೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ಫಸ್ಟ್ ಸೀರಿಯಲ್ ಮಾಡಿದಾಗ ದೀಪ್ತಿ ಅನ್ನೋ ಜೊತೆಗೆ ಮಾಡಿದಾಗಲೂ ಜನ ಇದನ್ನು ಹೇಳಿದ್ದು, ಅಂದರೆ ಪಾತ್ರವಾಗಿ ಇಷ್ಟಪಡ್ತಾರೆ ಆ್ಯಂಡ್ ಒಂದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಲಿ ಅಂತ ಇಷ್ಟಪಡ್ತಾರೆ. ಅದನ್ನು ಬಿಟ್ಟರೆ ಅವರಿಗೆ ಚಂದ ಇಷ್ಟ ಆಗುತ್ತೆ, ಸೊ ಅಂದ ಇಷ್ಟ ಆಗುತ್ತೆ ಆ್ಯಂಡ್ ಅವ್ರು ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಅಪ್ರಿಷಿಯೇಟ್ ಮಾಡೋ ಅಂಥ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ಬಿಟ್ಟರೆ ಸೊ ಈ ಪ್ರಾಜೆಕ್ಟಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟೇಷನ್ ತಪ್ಪಲ್ಲ. ನಮ್ಗೆ ಯಾವಾಗಲೂ ದರ್ಶನ್ ಸರ್, ರಮ್ಯಾ ಮೇಡಮ್ ಯಾವಾಗಲೂ ಸಿನಿಮಾ ಮಾಡಬೇಕು ಅಂತ ಇಷ್ಟ. 2 ಸಿನಿಮಾ ಮಾಡ್ಬೋದು, 3 ಸಿನಿಮಾ ಮಾಡ್ಬೋದು, 4ನೇ ಸಿನಿಮಾ ನಾನೇ ಹೋಗಲ್ಲ. ಸೊ ಆ ಥರದ್ದೊಂದು ಆಭಾಸ ಆಗಬಾರ್ದು. ಸೊ ಈ ಪಾತ್ರಕ್ಕೆ ಏನು ಬೇಕು, ಈಗ ಕೆಲವ್ರನ್ನೆಲ್ಲ ತಂದು ಇಲ್ಲಿ ಯೂನಿಫಾರ್ಮ್ ಆಗಿ ನಿಲ್ಸಿದ್ರೆ ಹೆಂಗೆ ಕಾಣಿಸ್ತಾರೆ ಅನ್ನೋದು ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು. ಸೊ ಸ್ಕೂಲ್ ಹುಡುಗಿಯಾಗಿ ಆ ಪಾತ್ರನ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಈ ಕ್ಯಾರೆಕ್ಟರ್ಗೆ ಪ್ರತಿಮಾ ಅವ್ರು ತುಂಬ ಅದ್ಭುತವಾಗಿ ಸೂಟ್ ಆಗ್ತಾರೆ. ಆ್ಯಂಡ್ ಸ್ಕೂಲ್ ಹುಡುಗಿಯಾಗಿ ಆ್ಯಂಡ್ ಸೀರೆ ಉಟ್ಕೊಂಡಾಗ ಒಂದು ದೊಡ್ಡ ಹುಡುಗಿ ಪಾತ್ರವಾಗಿಯೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂತ ಗೊತ್ತಾಯಿತು. ಆ್ಯಂಡ್ ಇಟ್ ಇಸ್ ಅ ಚಾನಲ್ ಸೆಲೆಕ್ಷನ್ ಆ್ಯಂಡ್ ಒಂದು ಚಾನಲ್ ಸ್ಕ್ರೂಟಿನಿ ಮಾಡೇ ಅವರು ಓಕೆ ಮಾಡಿರ್ತಾರೆ. ಆಲ್ ಆಫ್ ಎ ಸಡನ್ ಬಂದು ಇವ್ರನ್ನ ಹಾಕ್ಕೊಳ್ಳಿ ಅಂತಂದಾಗ ಅವ್ರು ಹಾಕ್ಕೊಳ್ಳೋದು ಇಲ್ಲ. ಸೊ ಆ ಪಾತ್ರವಾಗಿ ಕಾಣಿಸ್ದಾಗ ಪ್ರತಿಮಾ ಅವರು ತುಂಬ ಚೆನ್ನಾಗಿ ಕಾಣಿಸಿದ್ರು. ಸೊ ಹಂಗಾಗಿ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಓಕೆ ಸರ್, ನಿಮ್ಮ ಪಾತ್ರದ ಮೂಲಕ ಏನು ಒಂದು ಮೆಸೇಜ್ ತಲುಪತ್ತೆ ಸರ್ ಆಡಿಯನ್ಸ್ಗೆ? ಯಾಕಂದರೆ ಸ್ಕೂಲ್ ಬೆಂಚಿಂದ ಹಸೆಮಣೆಗೆ ಬರುವಂಥ ಒಂದು ಹುಡುಗಿಯ ಕತೆ, ವಿದ್ಯಾಳ ಕತೆ. ಸೊ ನಿಮ್ಮ ಪಾತ್ರ ಏನು ಇಂಡಿಕೇಟ್ ಮಾಡುತ್ತೆ ಆಡಿಯನ್ಸ್ಗೆ ಅಂತ? ವಿದ್ಯಾವಂತರಾಗಬೇಕು ಅಂತ ಇಂಡಿಕೇಟ್ ಮಾಡುತ್ತೆ ಮೇಡಮ್. ಸೊ ಈ ಪಾತ್ರನ ಇದರಲ್ಲಿ ಭದ್ರ ಅನ್ನೋದು ಅವಿದ್ಯಾವಂತ. ಸೊ ಮುಗ್ಧ ಹುಡುಗ ಅಂದರೆ ಅವಿದ್ಯಾವಂತರು ಅಂದಿದ ತಕ್ಷಣ ತಪ್ಪು ಮಾಡ್ತಾರೆ ಅಂತಲ್ಲ. ಸೊ ಅದೊಂದು ಮುಗ್ಧತೆ ಹೆಚ್ಚಾಗತ್ತೆ. ಸೊ ಈಗ ಓದು ಬರ ತಿಳಿದವರು ಏನು ತಪ್ಪು ಮಾಡಲ್ವ ಅಂತಲ್ಲ. ಸೊ ಅವರು ತುಂಬ ತಪ್ಪು ಮಾಡ್ತಾರೆ, ಬಟ್ ಈ ಥರ ತಪ್ಪುಗಳು ಮಾಡಲ್ಲ. ಒಂದಷ್ಟು ಮೂಢನಂಬಿಕೆಗಳನ್ನ ನಂಬಲ್ಲ. ಸೊ ಈಗ ಯೂಟ್ಯೂಬಲ್ಲಾಗಿರ್ಬೋದು ಆ್ಯಂಡ್ ಚಾನಲ್ಗಳಲ್ಲಾಗಿರ್ಬೋದು ತುಂಬ ವಿಷಯಗಳು ಹೇಳ್ತಾ ಇರ್ತಾರೆ ಆ್ಯಂಡ್ ಇದನ್ನು ಮಾಡಿ ಅಂತ. ಸೊ ಇದರಲ್ಲಿ ವಿದ್ಯಾವಂತರೆಷ್ಟು ಅವಿದ್ಯಾವಂತರೆಷ್ಟು ಅಂತ ತೊಗೊಂಡ್ರೆ ಸೊ ಅವ್ರನ್ನ ದುಡ್ಡು ಕೊಟ್ಟು ಬೆಳೆಸ್ತಾ ಇರೋದು ವಿದ್ಯಾವಂತರೇ, ಅಂದರೆ ಸ್ಕೂಲಿಗೆ ಹೋಗ್ದಲೇ ಇರೋವಂಥವ್ರು. ಅವರಿಗೆ ಭಯ ಜಾಸ್ತಿ, ಮುಗ್ಧತೆ ಜಾಸ್ತಿ. ಸೊ ಈ ಥರ ಇರೋ ಅಂಥ ವಿಚಾರಗಳೆಲ್ಲ. ಸೊ ಈ ಥರ ವಿಚಾರಗಳೆಲ್ಲ ನೋಡಿದಾಗ ಅವನಿಗೆ ಅವಳು ಎಷ್ಟು ಓದ್ತಾ ಇದ್ದಾಳೆ, ಅವಳು ಏನು ಮಾಡ್ತಾ ಇದ್ದಾಳೆ ಅನ್ನೋದು ಇಷ್ಟೇ ಇರಲ್ಲ. ಅವಳು ಮಾಡೋದಂಥ ಕೆಲಸ ಆ್ಯಂಡ್ ಅವಳ ಮುಖ
ಅವನಿಗೆ ಇಷ್ಟ ಆಗೋಂಥ ರೀತಿ. ಸೊ ಆ ಆ ಈ ಅವಿದ್ಯಾವಂತನಿಗೆ ಅಂದರೆ ಭದ್ರನಿಗೆ ತುಂಬ ಇಷ್ಟ ಆಗ್ತಾ ಹೋಗ್ತದೆ. ಅದಕ್ಕೆ ಭದ್ರನ ನೋಡಿದಾಗ ಈ ಥರ ಎಲ್ಲ ಚಿಕ್ಕ ಚಿಕ್ಕ ನಿರ್ಧಾರ ತೊಗೋಬಾರ್ದು, ಅದಕ್ಕೆ ಕ್ಲೀನಾಗಿ ಸ್ಕೂಲ್ಗೆ ಹೋಗಿ ವಿದ್ಯಾವಂತನಾಗಬೇಕು ಅನ್ನೋದು ಒಂದು ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಅವನ ಮುಗ್ಧತೆ ಆ್ಯಂಡ್ ಅವನು ಅಪ್ಪಯ್ಯಂಗೆ ಕೊಡುವಂಥ ರೆಸ್ಪೆಕ್ಟ್ ಆಗಿರ್ಬೋದು, ಅವನು ಫ್ರೆಂಡ್ ಜೊತೆಗೆ ಇರೋವಂಥ ರೀತಿ ಆಗಿರ್ಬೋದು. ಅಂದರೆ ಬೇರೆ 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 ಚಾನಲ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಪಾತ್ರಗಳಾಗಿ ತುಂಬ ಜನನ ನೋಡಿರ್ತಾರೆ. ಆ್ಯಂಡ್ ನೀವು ಆ ಪಾತ್ರಗಳನ್ನ ಫಾಲೋ ಮಾಡಬೇಕು ಅಂತ ನೋಡಿದಾಗ ಹಂಗೆ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಈಗ ಸೊಸೆ ಯಾವಾಗಲೂ ಅತ್ತೆ ಮೇಲೆ ಕಿಡಿಕಾರ್ತಿರ್ತಾಳೆ, ಆ್ಯಂಡ್ ಡೆಫಿನೆಟಾಗಿ ಯಾವ ಸೊಸೆ ಆ ಥರ ಕಾಡ್ತಿರ್ತಾಳೆ. ಆ್ಯಂಡ್ ಯಾವ ಪಾತ್ರ ಯಾವಾಗಲೂ ಕೋಪದಲ್ಲೇ ಇರ್ತಾನೆ. ಸೊ ಇದೊಂದು ಪಾತ್ರ ಭದ್ರ ಯಾವಾಗಲೂ ಜಾವಿಯಲ್ ಆಗಿರ್ತಾನೆ. ಆ್ಯಂಡ್ ವಿಚ್ ಇಸ್ ಅಸ್, ಅಂದರೆ ಎವ್ರಿ ಡೇ ನಾವಾಗಿರೋ ಅಂಥದ್ದು. ಆ್ಯಂಡ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಥರ ಇರೋದು. ನಮ್ಗೆ ಕೋಪ ಅಂದರೆ ಕೋಪ ಎಕ್ಸ್ಪ್ರೆಸ್ ಮಾಡ್ತೀವಿ, ನಗು ಬಂದರೆ ನಗು ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಒಂದು ಈ ಥರದ್ದೊಂದು ಪಾತ್ರ ಆ್ಯಂಡ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಅನ್ನೋದು ಏನಿದೆ ಅಲ್ಲ, ಸೊ ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತಾನೆ ಭದ್ರ. ಒಂದು ತಂದೆ ಅಂತಂದರೆ ಒಂದು ದೊಡ್ಡ ಅಭಿಮಾನ, ಒಂದು ದೊಡ್ಡ ಪ್ರೀತಿ ಇರುತ್ತೆ. ಅಫ್ಕೋರ್ಸ್ ಗಂಡು ಮಕ್ಕಳಿಗೆ ಒಂದು ಸರ್ಟನ್ ಏಜ್ ಆದಮೇಲೆ ಅಪ್ಪಯ್ಯ ಅಂದನ ಬೆಲೆ ಗೊತ್ತಾದಮೇಲೆ ಅಪ್ಪಯ್ಯನ ದೊಡ್ಡ ರೆಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ಅಪ್ಪನ್ನ. ಸೊ ಈ ಪಾತ್ರನೂ ಅಷ್ಟೇ. ಸೊ ಈ ಪಾತ್ರ ಇಷ್ಟು ವಿಷಯಗಳನ್ನ ಹೇಳ್ತಾ ಹೋಗುತ್ತೆ. ಈ ಪಾತ್ರ ಇಷ್ಟು ವಿಷಯಗಳನ್ನ ಹೇಳಬೇಕಾದ್ರೆ ಇಷ್ಟು ವಿಷಯಗಳನ್ನ ಬೇರೆ ಸೀರಿಯಲ್ಗಳಾಗಿ ಬೇರೆ ಪಾತ್ರಗಳಾಗಿ ಹೇಳಿರಲ್ಲ ಅನ್ನೋದು ಒಂದು ಅಷ್ಟು ವಿಷಯಗಳು ತಿಳಿಸ್ತಾ ಹೋಗುತ್ತೆ ಅಷ್ಟೇ. ಓಕೆ ಸರ್, ನೀವು ನಮ್ಮ ಪ್ರೋಮೋ ನೋಡಿದಾಗ ನಿಮಗೆ ತಂದೆ ಮೇಲೆ ಎಷ್ಟು ಅಭಿಮಾನ ಇದೆ ಅನ್ನೋದು ಆ ಪ್ರೋಮೋ ಮೂಲಕನೇ ಒಂದು ಉತ್ತರ ಸಿಕ್ಕಿದೆ. ಜೊತೆಗೆ ಇನ್ ರಿಯಲ್ ಲೈಫ್ ಕೂಡ ನಿಮ್ಗೆ ತಂದೆ ಅಂದರೆ ತುಂಬ ಇಷ್ಟ ಸರ್. ನಿಮ್ಗೆ ರಿಯಲ್ ಲೈಫಲ್ಲಿ ಕೂಡ ನೀವು ಬಿಗ್ ಬಾಸಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಂಡಿದ್ರಿ. ಈ ಟೈಮಲ್ಲಿ ಅಪ್ಪನ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಯಾಕಂದರೆ ಅವರು ಒಂದಲ್ಲ ಒಂದು ರೀತಿ ನಿಮಗೆ ತುಂಬ ಇನ್ಸ್ಪೈರ್ ಆಗಿದ್ದಾರೆ, ನೀವು ಕೆಲವೊಂದು ವಿಚಾರ ಹೇಳಿದ್ದೀರಾ, ಅವ್ರ ಬಗ್ಗೆ. ಅಂತ ಏನು ಇಷ್ಟ ಇರಲಿಲ್ಲ ಮೇಡಮ್. ಹೋದ್ಮೇಲೆ ಗೊತ್ತಾಗೋದಲ್ವ ಅವ್ರ ಬೆಲೆ. ಅಲ್ಲಿವರೆಗೂ ನಾನೇನು ಮನೆ ಜವಾಬ್ದಾರಿ ಇರಲಿಲ್ಲ, ಆ್ಯಂಡ್ ಮನೆಗೆ ಇಷ್ಟು ಕೊಡಬೇಕು ಅನ್ನೋದು ಎಷ್ಟು ಕೊಡಬೇಕು ಅನ್ನೋದಿರಲಿಲ್ಲ. ಅದೇನು ಹೇಳೋದು, ಹೆಗ್ಲು ಹೋದ್ಮೇಲೆ ಗೊತ್ತಾಗೋದು ಆ ಹೆಗ್ಲು ತೂಕ ಎಷ್ಟಿತ್ತು ಅಂತ, ಸೊ ಎಷ್ಟು ಹೊರ್ತಾಯಿತ್ತು ಅಂತ. ಸೊ ಆ ವಿಷಯಗಳಲ್ಲಿ ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಈ ಏಜ್ ಆ್ಯಂಡ್ 28-30 ಬಂದಿದ ತಕ್ಷಣ ಆ ಜವಾಬ್ದಾರಿಗಳು ಅಂತ ಏನು ಬರುತ್ತೆ, ಸೊ ಆ ವಿಷಯಗಳಲ್ಲಿ ಸೊ ಅಪ್ಪ ಹೇಳ್ತಿದ್ದಂಥ ಮಾತುಗಳು ಏನು ನಮ್ಮಪ್ಪ ಏನು ಅಂಥ ವಿಷಯಗಳೇನು ಹೇಳ್ತಾ ಇರಲ್ಲ, ನಾರ್ಮಲ್ ಪರ್ಸನ್ನೇ. ಅಷ್ಟು ದಿನ ನಾನೇನು ಅಂತ ಕೂತ್ಕೊಂಡು ನಮ್ಮಪ್ಪ ಅಂದರೆ ತುಂಬ ಇಷ್ಟ ಆ ಥರ ಏನು ನಾರ್ಮಲ್ಲಾಗೇ ಇರ್ತಿದ್ವಿ. ಬಟ್ ಇಲ್ಲ ಅಂತ ಬಂದಾಗ ತುಂಬ ವಿಷಯಗಳನ್ನ ಮಿಸ್ ಮಾಡ್ಕೊಂಡೆ. ಆ ವಿಷಯಗಳನ್ನ ನಾನು ಬಿಗ್ ಬಾಸ್ ಮನೇಲಿ ಹೇಳಿದಂಥದ್ದು. ನಾನು ಈ ಏಜಲ್ಲಿ ಏನಕ್ಕೊಬ್ಬ ತಂದೆ ಇಂಪಾರ್ಟೆಂಟ್ ಆಗ್ತಾನೆ ಆ್ಯಂಡ್ ಯಾವ ವಿಷಯಗಳಲ್ಲಿ, ಆ್ಯಂಡ್ ಆ ವಿಷಯಗಳೆಲ್ಲ ಈ ಸೀರಿಯಲ್ ಮುಖಾಂತರ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ವಿ ಆ್ಯಂಡ್ ಎಕ್ಸ್ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀವಿ. ಸರ್, ಇವಾಗ 18 ತುಂಬದೇ ಇರೋವಂಥ ಹುಡುಗಿಗೆ ಮದುವೆ ಮಾಡುವಂಥ ಒಂದು ಕತೆ. ಬಟ್ ಇನ್ ರಿಯಲ್ ನಮ್ಮ ಸುತ್ತಮುತ್ತ ಕೂಡ, ಸ್ಪೆಷಲಿ ಇನ್ ಉತ್ತರ ಕರ್ನಾಟಕ, ಅಲ್ಲಿ ಒಂದು 14-15 ವರ್ಷಕ್ಕೇ ಮದುವೆಗೆ ಇದು ಮಾಡಿಬಿಡ್ತಾರೆ. ಅವ್ರ ಕನಸೇನಿದೆ ಕೇಳಲ್ಲ, ಇಷ್ಟ ಇದೆಯಾ ಅಂತಲೂ ಕೇಳಲ್ಲ. ಬಟ್ ಅದೇನಾಗಿರೋ ಮದುವೆ ಅಷ್ಟು ಬೇಗ ಮಾಡೋದು ಕೂಡ ತಪ್ಪಾಗುತ್ತೆ ಸರ್, ನಿಮ್ಮ ಪ್ರಕಾರ ಸರ್? ಅಫ್ಕೋರ್ಸ್ ತಪ್ಪೆ. 18-21 ಅಂತಾನೆ ಗೌರ್ಮೆಂಟ್ ಅಂತ ಮಾಡಿದೆ. ಸೊ ಅದ್ರ ಪ್ರಕಾರ ಸೊ ಅದೇನು ಒಂದು ಹುಡುಗಿಗೆ ಇಷ್ಟೇ ಏಜ್ ಆಗಿರಬೇಕು ಅನ್ನೋದಕ್ಕೆ ಒಂದು ಬಯೋಲಾಜಿಕಲ್ ಅವ್ರದ್ದೇ ಆದಂಥ ಟರ್ಮ್ಸ್ಗಳಿದೆ, ಒಂದು ಹುಡುಗಂಗೆ ಅದರದೇ ಆದ ಟರ್ಮ್ಸ್ಗಳಿದೆ. ಆ್ಯಂಡ್ ಮೀನ್ ವೈಲ್ ರೆಸ್ಪಾನ್ಸಿಬಿಲಿಟೀಸ್ಗಳು ಅಷ್ಟೇ ಬರುತ್ತೆ. ಸೊ 18 ಆದಮೇಲೆ ಗೊತ್ತಾಗೋದು ಜೀವನದಲ್ಲಿ ಏನು ಅಂತ ಒಂದು ಹುಡುಗಿಗೆ, ಒಂದು ಹುಡುಗ ಏನಕ್ಕೆ ಬೇಕು ಅನ್ನೋದು ಗೊತ್ತಾಗೋದು, ಅವನ ಜೊತೆಗೆ ನಾನು ಹೆಂಗಿರಬೇಕು ಅನ್ನೋದು ಗೊತ್ತಾಗೋದು. ಇವನಿಗೂ ಅಷ್ಟೇ ತರಲೆ ಥರ ಎಲ್ಲ ಜೊತೆಗೆ ಓಡಾಡ್ಕೊಂಡಿದ್ದವನು ಒಂದು ಹುಡುಗಿನ ನಾನು ಕರ್ಕೊಂಡು ಹೋದರೆ ಹೆಂಗೆ ಇಟ್ಕೋಬೇಕು ಹೆಂಗಿರಬೇಕು ಅನ್ನೋದು ಗೊತ್ತಾಗದೆ ಆ ಏಜಿಗೆ. ಚಿಕ್ಕ ವಯಸ್ಸಿಗೆ ಮದುವೆ ಆದರೆ ಏನು ಗೊತ್ತಾಗುತ್ತೆ. ಸೊ ಆಟಾಡೋಕೆ ಒಬ್ಬಳು ಫ್ರೆಂಡ್ ಸಿಕ್ಕೋದು ಅಂತ ಓಡಾಡ್ಸ್ಕೊಂಡಿರ್ತಾರೆ ಅಷ್ಟೇ ಬಿಟ್ಟರೆ, ಸೊ ನಥಿಂಗ್ ಮೋರ್ ದ್ಯಾನ್ ದಿಸ್. ಸೊ ಅಲ್ಲಿ ಅಂದರೆ ಆ ಭಾಗಗಳಲ್ಲಿ ಏನಕ್ಕೆ ನಡೆಯುತ್ತೆ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಬಿಕಾಸ್ ಕೇಳಿರೋದಷ್ಟೇ ಈ ಥರ ಮಾಡ್ತಾ ಇದ್ದಾರೆ, ಈ ಥರ ಆಗಿದೆ ಅಂತ. ನನ್ನ ಸುತ್ತಮುತ್ತಲಲ್ಲೂ ಆ ಥರದವ್ರು ಯಾರೂ ಇಲ್ಲ. ಆ್ಯಂಡ್ ನಾನು ನೋಡಿರೋಂಥದ್ದು ಯಾವುದೂ ಉದಾಹರಣೆಗಳಿಲ್ಲ. ಬಟ್ ಆಗ್ತಾಯಿದೆ ಅಂದರೆ ತಪ್ಪು. ಅದು ಯಾವ ರೀತಿಗೆ ಮಾಡ್ತಾ ಇದ್ದಾರೆ, ಅದು ಏನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ನನಗೂ. ಒಂದು ಸೀರಿಯಲ್ಲು, ಒಂದು ಸಿನಿಮಾ ಶುರು ಆಗಬೇಕು ಅಂದರೆ ಒಂದು ನಿರ್ಮಾಣ ಸಂಸ್ಥೆ ತುಂಬ ಮ್ಯಾಟರ್ ಆಗುತ್ತೆ. ಕುಸುಮಾ ಶೆಟ್ಟಿ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಸರ್? ಅಂದರೆ ಅವ್ರದ್ದೇ ಆದಂಥ ಅಂದರೆ ತುಂಬ ದೊಡ್ಡ ಹೆಸರಿದೆ ತಮಿಳಲ್ಲಿ. ಆ್ಯಂಡ್ ತುಂಬ ಒಳ್ಳೆಯ ಪ್ರಾಜೆಕ್ಟ್ಸ್ಗಳನ್ನ ಮಾಡ್ತಾ ಇರೋದು. ಆ್ಯಂಡ್ ಕನ್ನಡಕ್ಕೆ ಇದು ಐ ಗೆಸ್ ಇದು ಎರಡನೇ ಪ್ರಾಜೆಕ್ಟು, ಎರಡನೇ ಪ್ರಾಜೆಕ್ಟು ಫಸ್ಟ್ ಪ್ರಾಜೆಕ್ಟು ನನಗೂ ಐಡಿಯಾ ಇಲ್ಲ. ಬಿಕಾಸ್ ಅವ್ರನ್ನ 2 ಸತಿ ಮೀಟ್ ಮಾಡಿರೋದು ನಾನು. ಸೊ ಫಸ್ಟ್ ಟೈಮ್ ಪೂಜೆಲಿ, ಇನ್ನೊಂದು ಸತಿ ನಮ್ಮ ಸೆಟ್ಟಿಗೆ ಬಂದಾಗ. ಸೊ ಅಂತ ಅಂದರೆ ಇನ್ನೂ ಅಷ್ಟು ಮಾತಾಡಿಲ್ಲ ಕಾರಣ. ಬಟ್ ಒಂದು ಸೀರಿಯಲ್ ಮಾಡೋದಕ್ಕೆ ತುಂಬಾ ಗಟ್ಸ್ಬೇಕು ಮೇಡಮ್. ಅಂದರೆ ಫೇಲ್ ಆಗುತ್ತೋ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಸಿನಿಮಾ ಅಂತಂದರೆ ಥಿಯೇಟ್ರಿಗೆ ಬಂದಿದ ತಕ್ಷಣ ಇಲ್ಲ, ಒಂದು ಸಿನಿಮಾ ನೋಡಿದ ತಕ್ಷಣ 2.5 ಗಂಟೆ ನೋಡಿದ ತಕ್ಷಣ ಡಿಸೈಡ್ ಮಾಡಿಬಿಡ್ತೀವಿ. ಬಟ್ ಒಂದು ಸೀರಿಯಲ್ಲು ಇಷ್ಟು ಎಪಿಸೋಡ್, ಒಂದು 50 ಎಪಿಸೋಡ್ ಆದಮೇಲೂ ತೆಗೆದಾಕ್ಬೋದು. ಆ ಥರದ್ದು ದಿನಗಳು ನಾವು ನೋಡಿದ್ದೀವಿ, ಆ ಥರ ಹೋಗಿರೋ ಅಂಥ ಸೀರಿಯಲ್ಗಳು ನೋಡಿದ್ದೀವಿ. ಬಟ್ ಒಬ್ಬರು ಲೇಡಿಯಾಗಿ ಒಂದು ಸೀರಿಯಲ್ನ ಇಷ್ಟು ತೂಕ ಓದ್ಕೊಂಡು ಆ್ಯಂಡ್ ರೀಮೇಕ್ ಸೀರಿಯಲ್ ಇದು ತುಂಬ ಚೆನ್ನಾಗಿ ಆಗುತ್ತೆ, ಈ ಥರ ಪಾತ್ರಗಳನ್ನ ಹಾಕೋಬೇಕು ಆ್ಯಂಡ್ ತುಂಬ ಪ್ರಿಸೈಸ್ಡ್ ಆಗಿ ಜವಾಬ್ದಾರಿ ತೊಗೊಂಡು ನಡೆಸ್ತಾ ಇದ್ದಾರೆ. ಆ್ಯಂಡ್ ಆಮ್ ಹ್ಯಾಟ್ಸ್ ಆಫ್ ಟು ಲೈಕ್ ಹುಡುಗರೇ ನಡ್ಸೋಕ್ಕಾಗಲ್ಲ ಈ ಟೈಮಲ್ಲಿ. ಸೊ
ಆ ಥರದ್ದೊಂದು ಜವಾಬ್ದಾರಿ ತೊಗೊಂಡು ನಡೆಸ್ತಾ ಇದ್ದಾರೆ. ಆ್ಯಂಡ್ ಐ ಹ್ಯಾಟ್ಸ್ ಆಫ್ ಆ್ಯಂಡ್ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲೂ ಏನು ಕಿಂಚಿತ್ತೂ ತೊಂದರೆ ಆಗ್ದಂಗೆ. ಬಿಕಾಸ್ ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ ಒಂದು 2 ತಿಂಗಳು ಶೂಟಿಂಗ್ ನಡೆಸಿದ್ವಿ, ಯಾವುದ್ರಲ್ಲೂ ಏನೂ ತೊಂದರೆ ಆಗಿಲ್ಲ. ಆ್ಯಂಡ್ ಎಲ್ಲ ವಿಷಯಗಳದ್ದು ತುಂಬ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ನಡ್ಕೊಂಡು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ತಮಿಳಲ್ಲಿ ಮಾಡೋದು ಅಂದರೆ ಅಲ್ಲೂ ಇನ್ನೂ ತುಂಬಾ ಬಜೆಟ್ಗಳು ಹಾಕಬೇಕಾಗತ್ತೆ. ಸೊ ಅಲ್ಲೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಇಲ್ಲೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಇನ್ನೊಂದು ಮೇಘಾ ಶೆಟ್ಟಿ ಅವರು ಕೂಡ ಸೆಟ್ಟಿಗೆ ಬಂದಿರುವಂಥ ಫೋಟೋ ವೈರಲ್ ಆಗಿತ್ತು. ಮತ್ತು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅವರು ಪ್ರೊಮೋನ ಶೇರ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ರು ಕೂಡ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಸರ್? ಈಗ ನಮ್ಮ ಅಕ್ಕಂಗೆ ಮಗು ಆದರೆ ನಾನು ಸೆಲೆಬ್ರೇಟ್ ಮಾಡಲ್ವ, ಸೊ ಹಂಗೇ ಅವ್ರ ಅಕ್ಕ ಸೀರಿಯಲ್ ಮಾಡ್ತಾ ಇರೋದು ಅದೊಂದು ಪ್ರೋಮೋ. ಅವ್ರು ಬಂದಾಗ ನಾನೊಂದು ಫೋಟೋ ತೆಗೆಸ್ಕೊಂಡಿದ್ದೆ, ಬಿಕಾಸ್ ತುಂಬ ಚೆನ್ನಾಗಿದ್ದಾರೆ, ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೋಬೇಕು ಅಂತ ನಂಗೆ ಫಸ್ಟಿಂದನೂ ಇತ್ತು, ಅವರು ಜೊತೆಲೇ ಮಾಡಬೇಕಾದ್ರೆ. ಸೊ ನಮ್ಮ ಸೆಟ್ಟಿಗೆ ಬಂದರು, ಒಂದು ಫೋಟೋ ತೆಗೆಸ್ಕೊಂಡೆ ಹಾಕಿದೆ. ಅದೇ ಇವ್ರು ಪ್ರೊಡ್ಯೂಸರ್ ಅಂತ ಹಾಕಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರು ಪ್ರೊಡ್ಯೂಸ್ ಮಾಡ್ತಿದ್ರು, ಇವ್ರು ಪ್ರೊಡ್ಯೂಸ್ ಮಾಡ್ತಿದ್ರು, ಯಾರ ಅಕೌಂಟಿಂದ ಹೋದರೂ ಒಂದೇ ಮನೆಯಿಂದ ಬರ್ತಾ ಇರೋದು. ಆ್ಯಂಡ್ ಅದರಿಂದ ತುಂಬ ಜನದ್ದು ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ಇಟ್ಸ್ ಗುಡ್. ಆ್ಯಂಡ್ ಅವರು ತುಂಬ ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಅವ್ರ ಜೊತೆ ಒಂದು ಫೋಟೋ ಹಾಕಿದ್ದೆ ಅಷ್ಟೇ, ಇನ್ನೇನಿಲ್ಲ. ಅದಾದಮೇಲೆ ಅವ್ರು ಯಾವತ್ತೂ ಮತ್ತೆ ಬಂದಿಲ್ಲ. ಇಟ್ಸ್ ಗುಡ್. ಅಂದರೆ ಟೂ ರೆಸ್ಪಾನ್ಸಿಬಲ್. ತಮಿಳ್ ಸಿನಿಮಾಗಳು ನಡೀತಾ ಇದೆ ಅವ್ರದ್ದು, ಕನ್ನಡ ಸಿನಿಮಾಗಳು ನಡೀತಾ ಇದೆ. ಆ್ಯಂಡ್ ಶಿ ಈಸ್ ಡೂಯಿಂಗ್ ಗುಡ್. ಆ್ಯಂಡ್ ಅವ್ರ ಅಕ್ಕ ಮಾಡ್ತಾ ಇರೋದ್ರಿಂದ ಅವ್ರು ಅದಕ್ಕೆ ಪೋಸ್ಟ್ ಹಾಕಿದ್ರು ಅಷ್ಟೇ. ಇದ್ರಲ್ಲಿ ನಾನು ಮಾಡ್ತಾಯಿದ್ದೀನಿ, ಇನ್ನೊಬ್ರು ಯಾರು ಮಾಡ್ತಾಯಿದ್ದಾರೆ ಅಂತ ಹಾಕಿರಲಿಲ್ಲ. ಓಕೆ. ಮುದ್ದು ಸೊಸೆ ಸೀರಿಯಲ್ ಸ್ಟೋರಿ ಮಂಡ್ಯ ಭಾಗದಲ್ಲಿ ನಡೀತಾ ಇರೋದಲ್ವಾ? ಸೊ ಅಲ್ಲಿ ನಿಮಗೆ ಶೂಟ್ ಮಾಡುವಾಗ ಒಂದು ಎಕ್ಸ್ಪೀರಿಯನ್ಸ್ ಸರ್, ಆ ಜನಗಳ ಜೊತೆ ಮಧ್ಯ ನಿಂತು ಒಂದು ಮಾಡೋದು, ಅಲ್ಲಿನ ಬೆರೆಯೋದು, ಅಲ್ಲಿನ ಲ್ಯಾಂಗ್ವೇಜ್ ಮಾತಾಡೋದು. ಸೊ ಆ ಟೈಮಲ್ಲಿ ಯಾವುದೋ ಒಂದು ಸಂದರ್ಭನ ಶೇರ್ ಮಾಡ್ಕೋಬೋದಾ ಅಂತ? ಮ್ಯಾಮ್, ಈ ಸೀರಿಯಲ್ ಅವರು ಹಳ್ಳಿ ಅಂತ ಬಂದಿದ ತಕ್ಷಣ ಆ ಕಡೆನೇ ಹೋಗ್ತಾರೆ, ತುಂಬ ದುಡ್ಡು ಕಡಿಮೆ ಕೊಟ್ಕೊಂಡು ಆರಾಮಾಗಿ. ಬಿಕಾಸ್ ಅಲ್ಲಿ ಜನ ತುಂಬ ಪ್ರೀತಿ ತೋರಿಸ್ತಾರೆ, ಅಲ್ಲಿಗೇನು ಸೆಟ್ಟಿಗಾಗಲಿ ಹೊಲಕ್ಕಾಗಲಿ ಏನು ದುಡ್ಡು ಕೊಡಬೇಕಾಗಿಲ್ಲ. ಸೊ ತುಂಬ ಚೆನ್ನಾಗಿ ಆರಾಮಾಗಿ ಬಿಡ್ತಾರೆ, ಆರಾಮಾಗಿ ಶೂಟ್ ಮಾಡ್ಬೋದು ಅಂತ ಪ್ರತಿ ಸತಿನೂ ಅಲ್ಲಿಗೆ ಹೋಗೋದು. ನಾನು ಪದ್ಮಾವತಿ ಟೈಮಿಂದನೂ ಆ ಕಡೆನೇ ಶೂಟ್ ಮಾಡ್ತಾ ಇರೋದು. ಬಟ್ ಎಸ್ಪೆಷಲಿ ಈ ಸತಿ ನನಗಲ್ಲಿ ಮಾಡಬೇಕಾದ್ರೆ ಏನು ಖುಷಿ ಅನ್ನಿಸ್ತು ಅಂತಂದರೆ, ಅವ್ರು ಮಾತಾಡೋ ಅಂಥ ಭಾಷೆನೇ. ಫಾರ್ ಎಕ್ಸಾಂಪಲ್, ನಾನು ತಮಿಳ್ನಾಡಿಗೆ ಹೋಗಿ ನಾನು ತಮಿಳ್ ಮಾತಾಡ್ತೀನಿ ಅಂತಂದರೆ, ಕನ್ನಡದಲ್ಲಿ ಕನ್ನಡ ಮಾತಾಡ್ತೀನಿ ಅಂತಂದರೆ ಏನಂತ ಸ್ಪೆಷಲ್ ಅನ್ಸಲ್ಲ. ಬಟ್ ಅಲ್ಲಿಗೆ ಹೋಗಿ ಅಲ್ಲಿ ಭಾಷೆನೇ ಅವ್ರ ಮುಂದೆನೇ ಮಾತಾಡ್ತೀನಿ ಅಂತಂದರೆ ನನಗೆ ಒಂದು ಕಡೆ ಅಂದರೆ ಎಲ್ಲರೂ ತಪ್ಕೊಂಡು ಹಿಡಿದ್ಬಿಡ್ತಾರೆ, ಇದು ಹಂಗಲ್ಲ ಹಿಂಗಲ್ಲ ಕಣ. ಒಂದಷ್ಟು ಜನ ಬಂದು ಅಪ್ರಿಷಿಯೇಟ್ ಮಾಡಿದ್ದಿದೆ, ಇನ್ನೊಂದಷ್ಟು ಜನ ಬಂದು ತಪ್ಕೊಂಡು ಹಿಡಿದಿದ್ದು ಹೇಳಿದ್ದು ಇದೆ. ಬಟ್ ಆ ಸಿಚುಯೇಷನ್ಸ್ಗಳು ನನಗೆ ಭಾಷೆನ ಕಲಿಯೋದಕ್ಕೆ ಇನ್ನೂ ಸಪೋರ್ಟಿವ್ ಆಗಿ ನಿಂತ್ಕೊಂತು. ಆ್ಯಂಡ್ ಈ ಥರ ಅಲ್ಲ, ಈ ಥರ ಹೇಳ್ಕೊಡ್ಬೇಕು, ಈ ಥರ ಕಲಿಬೇಕು ಅಂತ ನನ್ನ ಸ್ನೇಹಿತರು ಹೇಳಿದ್ದೆ. ಬಿಕಾಸ್ ಅವರೇ ತುಂಬ ಸುತ್ತ ನಿಂತ್ಕೊಂಡು ನೋಡಿದವರು ಕೂಡ. ತುಂಬ ಖುಷಿ ಆಗುತ್ತೆ ಆ್ಯಂಡ್ ತುಂಬ ಹೆಮ್ಮೆ ಆಗುತ್ತೆ. ನೀವು ಯಾವಾಗಲೇ ಹೋದ್ರೂ, ನೀವು 100 ಸತಿ ಹೋದ್ರೂ 100 ಸತಿನೂ ಅದೇ ಥರ ಪ್ರೀತಿ ಕೊಡುವಂಥ ಜನ ಅವರು. ಅದನ್ನೇ ಹೇಳಿಲ್ವ, ಇಲ್ಲಿ ಆದರೆ ನಾನು ಡೋರಲ್ಲಿ ಏನಾದ್ರು ಶೂಟ್ ಮಾಡ್ತೀನಿ ಅಂತ ಅದಕ್ಕೊಂದು ರೇಟು, ಮತ್ತು ಹಾಲಲ್ಲಿ ಶೂಟ್ ಮಾಡ್ತೀನಿ ಇದಕ್ಕೊಂದು ರೇಟ್ ಅಂತ ಫಿಕ್ಸ್ ಮಾಡೋಂಥ ಜಾಗ ಬೆಂಗಳೂರಾದರೆ, ಅಲ್ಲಿ ಇಡೀ ಒಂದು ಎಕರೆಲ್ಲೇ ಶೂಟ್ ಮಾಡ್ತಾರೋ, ನಾನು ಕೂತ್ಕೊಂಡು ನೋಡ್ತೀನಿ ಅನ್ನೋ ಜನ ಅವರು. ಸೊ ಇಟ್ ಈಸ್ ಆಲ್ವೇಸ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮಂಡ್ಯ ಜಾಗ ಆ್ಯಂಡ್ ಚನ್ನಪಟ್ಟಣ. ಜನ ಒಳ್ಳೆಯವರು, ತುಂಬ ಪ್ರೀತಿ ಕೊಡ್ತಾರೆ, ಮಾಡ್ಕೋಗ್ರಿ ಆಮೇಲೆ ನೋಡೋಣ ಅಂತಾರೆ. ಸೊ ತುಂಬ ಖುಷಿ ಆಗುತ್ತೆ ಅಲ್ಲಿ ಮಾಡೋದಕ್ಕೆ. ಓಕೆ ಸರ್, ಈ ಸೀರಿಯಲ್ ಬಿಟ್ಟು ಒಂದು ವಿಚಾರ ಕೇಳೋದಾದ್ರೆ ಸರ್, ಬಿಗ್ ಬಾಸ್ ನಂತರ ನಿಮ್ಮನ್ನು ಇಷ್ಟಪಡೋ ಸಂಖ್ಯೆ ಜಾಸ್ತಿ ಆಗಿದೆ, ಮತ್ತು ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಬೇಕಾದ್ರೆ ಜವಾಬ್ದಾರಿ ಕೂಡ ಜಾಸ್ತಿ ಆಗುತ್ತೆ. ಈಗ ನಿಮಗೆ ಈ ಸೀರಿಯಲ್ ನಾವು ಬಂದಿದೆ, ಈ ಸೀರಿಯಲ್ ಜೊತೆ ಮತ್ತೇನೊಂದು ಸಿನಿಮಾನು ಮಾಡ್ತಾ ಇದ್ದೀರಾ, ಅಥವಾ ನಾವು ಯಾವ ಪ್ರಾಜೆಕ್ಟ್ಗಳನ್ನು ನೋಡಬಹುದು ಅಂತ? ಇನ್ನು ಯಾರು ಅಂಥ ಪ್ರಾಜೆಕ್ಟ್ ಬಂದಿಲ್ಲ ಮೇಡಮ್. ಅಂದರೆ ಟು ಬಿ ಫ್ರ್ಯಾಂಕ್, ಈ ಬಿಗ್ ಬಾಸ್ಗೆ ಹೋಗಿ ಬಂದವರೆಲ್ಲ ಒಂದಷ್ಟೇ ಹೇಳ್ತಾರೆ ಸುಳ್ಳುಗಳು. ಅವ್ರು ಬಂದರು, ಇವ್ರು ಬಂದರು, ಮಣ್ಣು ಮಸಿ ಅಂತ ಅಂದ್ಬಿಟ್ಟು. ಸೊ ಆ ಥರದವ್ರು ಯಾರೂ ಬಂದಿಲ್ಲ. ಆ್ಯಂಡ್ 120 ದಿನ ನಾವು ಜನರಲಾಗೇ ಕಳೆದಿರ್ತೀವಿ. ಸೀರಿಯಲ್ ಮಾಡಿ ಆಸ್ ಅ ಪಾತ್ರ ಆಗೇ ಗೆದ್ದಿರೋಕ್ಕಾಗಲ್ಲ. ಇನ್ನು ನಾರ್ಮಲ್ ಕ್ಯಾರೆಕ್ಟ್ರಾಗಿ 120 ದಿನ ಇಟ್ಕೊಂಡು ಏನು ಗೆಲ್ಲಕ್ಕಾಗುತ್ತೆ? ಜನ ನನ್ನನ್ನು ನಾನಾಗಿ ನೋಡಿ ಗೆಲ್ಸಿದ್ದಾರೆ ಹೊರತು ಯಾವುದೋ ಪಾತ್ರವಾಗಿ ಗೆಲ್ಸಿಲ್ಲ. ಒಬ್ಬ ಪ್ರೊಡ್ಯೂಸರ್ಗೆ, ಒಬ್ಬ ಡೈರೆಕ್ಟರ್ಗೆ ಬೇಕಾಗಿರೋದು ಪಾತ್ರ, ನಾನಾಗಲ್ಲ. ಸೊ ಹಾಗಾಗಿ ನಾನು ಪಾತ್ರವಾಗಿ ಗೆದ್ದಾಗ ಮಾತ್ರ ಒಬ್ಬ ಡೈರೆಕ್ಟರ್ ಬರ್ತಾನೆ ಹೊರತು ನಾನಾಗಿದ್ದಾಗಲ್ಲ. ನಾನು ಗೇಮ್ ಆಡ್ತೀನಿ, ನಾನು ಒಬ್ರ ಜೊತೆ ಚೆನ್ನಾಗಿರ್ತೀನಿ, ಇಲ್ಲ ಒಬ್ರಿಗೆ ಮರ್ಯಾದೆ ಕೊಡ್ತೀನಿ ಅಂದ ತಕ್ಷಣ ಒಬ್ಬರು ಡೈರೆಕ್ಟ್ರ್ ಬಂದು ಕರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ್ಯಸ್ ಅ ಪಾತ್ರವಾಗಿ ಅಂದರೆ ತುಂಬ ಚೆನ್ನಾಗಿ ನಟನೆ ಮಾಡ್ತಾನೆ, ಅಂದರೆ ತುಂಬ ಚೆನ್ನಾಗಿ ಈ ವಿಷಯಗಳಲ್ಲಿ ತುಂಬ ಚೆನ್ನಾಗಿದ್ದಾನೆ, ಇಲ್ಲ ಒಂದು ಡ್ಯಾನ್ಸ್ ಚೆನ್ನಾಗಿ ಆಡ್ತಾನೆ, ಇಲ್ಲ ಒಂದು ಫೈಟ್ ಚೆನ್ನಾಗಿ ಮಾಡ್ತಾನೆ, ಈ ವಿಷಯಗಳು ಅವ್ರಿಗೇನಾದ್ರು ಇನ್ಸ್ಪೈರ್ ಮಾಡಿದ್ರೆ, ಇಲ್ಲ ಅವ್ರು ಬರ್ದಿರೋಂಥ ಪಾತ್ರಗಳು ನನಗೆ ಸೂಟ್ ಆಗುತ್ತೆ ಅನ್ನೋದಾದ್ರೆ ಡೆಫಿನೆಟ್ಲಿ ಬರ್ತಾರೆ. ಯಾವುದೋ ಒಂದು ಬಿಗ್ ಬಾಸ್ ಮಾಡಿದ ತಕ್ಷಣವೇ ತುಂಬ ಜನ ಪ್ರೊಡ್ಯೂಸರ್ಸ್ಗಳು ಬಂದ ಮನೆ ಮುಂದೆ ನಿಂತ್ಕೊಂತಾರೆ. ಡೆಫಿನೆಟ್ಲಿ ಇಲ್ಲ ಮ್ಯಾಮ್, ಯಾರು ಪ್ರೊಡ್ಯೂಸರ್ ಆ ಥರ ಕಾಲ್ ಮಾಡಲ್ಲ. ಬಿಕಾಸ್ ಯಾರೂ ಸುಮ್ಮನೆ ಲಾಸ್ಟ್ ಮಾಡ್ಕೊಳ್ಳಲ್ಲ. ಜನಕ್ಕೆ ಇಷ್ಟ ಆಗ್ತೀವಿ ಬಿಕಾಸ್ ಬೀಯಿಂಗ್ ಅ ಕ್ಯಾರೆಕ್ಟರ್ ಆಗಿ, ಅಂದರೆ ತ್ರಿವಿಕ್ರಮ ಆಗಿ ಜನಕ್ಕೆ ಇಷ್ಟ ಆಗ್ತೀವಿ ಹೊರತು ಪಾತ್ರವಾಗಿ ಇಷ್ಟ ಆಗಿರಲ್ಲ. ಅವ್ರಿಗೆ ಬೇಕಾಗಿರೋದು ಪಾತ್ರ. ಸೊ ಪಾತ್ರವಾಗಿ ಅವ್ರಿಗೆ ಇಷ್ಟ ಆದಾಗ ಅವ್ರು ಬಂದು ಕರೀತಾರೆ, ಅವ್ರು ಬಂದು ಮಾಡ್ತಾರೆ. ಬಿಕಾಸ್ ನಾನು ಒಂದು 5 ಸಿನಿಮಾ ಮಾಡಿದ್ದು ಪಾತ್ರವಾಗಿ ಗೆದ್ದಾಗ ಮಾತ್ರ, ನಾನಾಗಿ ಗೆದ್ದಾಗಲ್ಲ. ಸೊ ನೋಡೋಣ, ಈಗ ಒಂದು ಪಾತ್ರವಾಗಿ ಆಚೆ ಬರ್ತಾ ಇದ್ದೀನಿ, ನನ್ನನ್ನು ನೋಡಿ ಯಾರ್ಯಾರು ಎಷ್ಟು ಜನ ಬರ್ತಾರೆ ಅಂತ. ಸರ್, ಬಿಗ್ ಬಾಸಲ್ಲಿ ನಿಮ್ಮ ಮತ್ತು ರಜತ್ ಅವರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ಕೂಡ ಜನಕ್ಕೆ ತುಂಬ ಇಷ್ಟ ಆಗಿತ್ತು. ಇತ್ತೀಚೆಗೆ ಅವ್ರದ್ದೊಂದು ಕಾಂಟ್ರವರ್ಸಿ ಅಂತ ಹೇಳೋದು, ರೀಲ್ಸ್ ಮಾಡಿದ್ದು, ಮಚ್ಚಿಡ್ದು ರೀಲ್ಸ್ ಮಾಡಿದರೆ ಇಷ್ಟೊಂದು ದೊಡ್ಡ ವಿಚಾರ ಆಗುತ್ತಾ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಈ ವಿಚಾರಕ್ಕೆ ಏನು ಹೇಳ್ತೀರಾ ಸರ್?
ಸಿ ಅವನಿಗೂ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಅವನಿಗೆ ಗೊತ್ತಿದ್ರೆ ಅಂದರೆ ಈಸ್ ಅ ವೆರಿ ರೆಸ್ಪಾನ್ಸಿಬಲ್ ಪರ್ಸನ್. ಮಾತು ಹೋರಾಟ ಆ್ಯಂಡ್ ಇರೋ ಅಂದರೆ ದಟ್ ಅವರ ಲುಕ್ಸ್ ಲೈಕ್ ದಟ್ ಆ್ಯಟಿಟ್ಯೂಡ್ ಲುಕ್ಸ್ ಲೈಕ್ ಆ್ಯರೋಗೆಂಟ್ ಅಂತ ಅನಿಸುತ್ತೆ. ಬಟ್ ಈ ಆ್ಯಸ್ ಈಸ್ ಓನ್ ರೆಸ್ಪಾನ್ಸಿಬಿಲಿಟಿ, ಏನು ಹೇಳಬೇಕು, ಏನು ಮಾಡಬೇಕು, ಏನು ತೋರಿಸ್ಬೇಕು ಅನ್ನೋದು ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದೊಂದೆಲ್ಲೋ ಮಿಸ್ಟೇಕ್ ಆಗಿದ್ದು. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಅಂದರೆ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರಲಿಲ್ಲ ಅದು ಏನೋ ಆ ಥರದ್ದಂತ. ಬಿಕಾಸ್ ಸಿನಿಮಾಗಳಲ್ಲಿ ತೋರಿಸ್ತಾರೆ, ಇದು ತೋರಿಸ್ತಾರೆ, ಇದು ಏನೋ ರೀಲ್ಸಲ್ಲಿ ತೋರಿಸ್ದಲ್ಲ ಏನು ಅನ್ನೋ ಒಂದು ಮೆಂಟಾಲಿಟಿಲಿದ್ದವನು ನಾನು. ಇದು ಆ ಥರದ್ದೊಂದು ಆದಾಗ ಮಿಸ್ಟೇಕ್ ಆಗಿದೆ, ಅದಕ್ಕೆ ಅವರು ಕ್ಷಮೆನೂ ಕೇಳಿದ್ದಾರೆ, ಅದಕ್ಕೆ ತಕ್ಕಾದಂಥ ಶಿಕ್ಷೆನೂ ಇದು ಏನೋ ಕಾನೂನು ಪ್ರಕಾರ ಅವ್ರಿಗೊಂದು ಶಿಕ್ಷೆನೂ ಆಗಿದೆ. ಇನ್ನು ಆ ರೀತಿ ತಪ್ಪುಗಳಂತೂ ನನ್ನ ಪ್ರಕಾರ ಅಂತೂ ನಮ್ಮ ಬುಜ್ಜಿ ಮಾಡಲ್ಲ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಸ್ ಅ ರೆಸ್ಪಾನ್ಸಿಬಲ್ ಪರ್ಸನ್. ದ ಪರ್ಸನ್ ಲುಕ್ಸ್ ಲೈಕ್ ದ್ಯಾಟ್ ಬಟ್ ಈಸ್ ನಾಟ್ ದ್ಯಾಟ್. ವೆರಿ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಬಿಕಾಸ್ 70 ದಿನ ಆ ವ್ಯಕ್ತಿ ಜೊತೆ ಕಳೆದಿದ್ದೀನಿ. ಮಾತಾಡ್ತಿಲ್ಲ, ಚಿಕ್ಕದಾಗ ಹೊಡಿಬೋದು. ಬಟ್ ನನಗೆ ಅದ್ರ ಬಗ್ಗೆ ಏನು ಕಮೆಂಟ್ ಮಾಡೋದೇನಿಲ್ಲ ಮೇಡಮ್. ಆ ಥರ ತುಂಬ ಜನ ಮಾಡಿದ್ದಾರೆ ಆ್ಯಂಡ್ ಯಾರನ್ನು ಹಿಡಿಬೇಕು ಅಂತ ಅವ್ರಿಗೆ ಗೊತ್ತಿದೆ. ಕಾನೂನಿಗೆ ಗೊತ್ತಿಲ್ಲದೇನಿಲ್ಲ, ನೋಡೋಣ. ಸರ್, ಈ ಇನ್ಸಿಡೆಂಟ್ ಆದಮೇಲೆ ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಟ್ರೈ ಮಾಡಿದ್ರೆ ಅಥವಾ ನೀವೇನಾದ್ರು ಮಾತಾಡ್ಸೋ ಅಂತ ಟ್ರೈ ಮಾಡಿದ್ರೆ, ಏನಾದ್ರು ಹೇಳ್ಕೊಂಡ್ರಾ ಅಂತ? ಯಾರಿಗೆ? ರಜತ್ ಅವ್ರಿಗೆ ಕಾಲ್ ಮಾಡಿದ್ರಾ ಅಥವಾ ಸಿಕ್ಕಿದ್ರಾ ಅಂತ? ಇಲ್ಲ, ಅಂದರೆ ನನಗೆ ಸಿಗೋಕ್ಕಾಗಿರಲಿಲ್ಲ. ನಾನು ಶೂಟಿಂಗ್ ಮಾಡೋ ಅಂಥ ಲೊಕೇಶನ್ ಎಲ್ಲಿದೆ ಅಲ್ಲ, ನನಗೆ ನೆಟ್ವರ್ಕೇ ಸಿಗೋಲ್ಲ ಅಲ್ಲಿ. ಅಲ್ಲಿ ಯಾರನ್ನ ಕಾಲ್ ಮಾಡಬೇಕು ನಮ್ಮ ಇವ್ರು ಅಂತಂದರೆ ಆಚೆ ಬಂದು ಕಾಲ್ ಮಾಡಬೇಕೇ ಹೊರತು. ಸೊ ಅಲ್ಲಿ ನಾವು ಇರೋ ಅಂಥ ಜಾಗದಲ್ಲಿ ಕಾಲ್ ಮಾಡೋಕ್ಕಾಗಲ್ಲ. ನಮ್ಮದು ಈ ಒಂದು ಶೆಡ್ಯೂಲಲ್ಲಿ ನಾನು ಏನಕ್ಕೆ ಹೊಡಿತಾನೆ ಅಂತಂದರೆ ಅವ್ರು ಕಾಲ್ ಮಾಡಿದಾಗಲಿ ನಾನು ಕಾಲ್ ಮಾಡೋಕ್ಕಾಗಿಲ್ಲ ಆಗಲಿ ಸಿಗೋಕ್ಕಾಗಿರಲಿಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಸಿಚುವೇಶನ್ ಆದಾಗಂತೂ ನಮ್ಮ 3-4 ಡೇಸ್ ಅಲ್ಲೇ ಶೂಟಿಂಗ್ ನಡೀತಾ ಇತ್ತು. ಐ ಸೆಡ್ ಹಿಮ್ ಸಾರಿ. ಆ್ಯಂಡ್ ಮೆಸೇಜ್ ಬಂದಾಗ ಇದಕ್ಕೆಲ್ಲ ನಾವು ಇದೀವಿ, ತಲೆ ಕೆಡ್ಸ್ಕೊಬಿಡೋಣ, ಇದೆಲ್ಲ ಏನೂ ಅಲ್ಲ ಅಂದಾಗ ಇವಾಗಲೇ ನೀನು ಬಂದೇ ಇಲ್ಲ ನಾನು ನೋಡೋಕ್ಕೆ ಅಂತ ನಾವು ಮೆಸೇಜ್ ಮಾಡಿದರು. ಐ ಸೈಡ್ ಲೈಕ್ ಆಗಲಿಲ್ಲ ಅಷ್ಟೇ. ಅದರ್ವೈಸ್ ಇಲ್ಲ ನಾವು ಹೋಗಿ ಮಾತಾಡಿಸ್ಬಾರ್ದು, ಯಾಕೆ ಮಾತಾಡ್ತಿಲ್ಲ, ಈ ಥರದ್ದೆಲ್ಲ ಏನಿಲ್ಲ ಮೇಡಮ್. ಸೊ ಆ 70 ದಿನದಲ್ಲಿ ಬೆಳೆದಂಥ ಗೆಳೆತನ ಏನಿದೆ, ಐ ನೋ ಹಿಮ್ ವೆರಿ ಕ್ಲೋಸ್ಲಿ. ಸೊ ಈಸ್ ದ ಬೆಸ್ಟ್ ಬಡಿ ಫಾರ್ ಎವರ್. ಅಷ್ಟು ತುಂಬ ಒಳ್ಳೆ ಫ್ರೆಂಡ್ಶಿಪ್ ಇದೆ ನನ್ನ ಅವನ ನಡುವೆ. ಸಿಕ್ಕಿದಾಗ ಅದೇನಿದೆ ಮಾತಾಡ್ಕೋತೀವಿ. ಮತ್ತೊಂದು ಸರ್, ನಿಮ್ಮನ್ನ ಮತ್ತು ಭವ್ಯ ಅವ್ರನ್ನ ಅಲ್ಲಿ ಒಂದು ಫ್ರೆಂಡ್ಶಿಪ್ ಜೋಡಿಯಾಗಿ ತುಂಬ ಇಷ್ಟಪಟ್ಟಿದ್ರು. ನಿಮ್ಮ ಕಾಂಬಿನೇಷನ್ ಮುಂದೆ ಯಾವುದು ಸಿನಿಮಾ ಅಥವಾ ಸೀರಿಯಲ್ ಅಥವಾ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದಾ ಪ್ರಾಜೆಕ್ಟ್ನ ಅಂತ? ಪ್ರೊಡ್ಯೂಸರ್ ಸಿಗಲಿ ಮೇಡಮ್. ಸೊ ಅವಳಿಗೂ ಒಳ್ಳೆ ಕಾಸ್ಕೊಳ್ಳಿ, ನಂಗೆ ಒಳ್ಳೆ ಕಾಸ್ಕೊಳ್ಳಿ, ಒಂದು 25 ಸಿನಿಮಾ ಕಂಟಿನ್ಯೂಸ್ ಆಗಿ ಮಾಡೋಣ, ಅದರಲ್ಲಿ ಏನಿದೆ. ಭವ್ಯನ ಜೊತೆಗೆ ಏನು ಪ್ರತಿಮಾ ಜೊತೆಗೆ ಮಾಡುವಂಥದ್ದು ನಾನು ರೆಡಿ ಇದ್ದೀನಿ. ಒಳ್ಳೆ ಪೇಮೆಂಟು, ಒಳ್ಳೆ ಕತೆ ಇತ್ತು ಅಂದರೆ ಯಾರ ಜೊತೆ ಮಾಡೋಕ್ಕಾದ್ರೇನು. ಓಕೆ ಸರ್, ಇತ್ತೀಚೆಗೆ ಸರ್ ನೀವು ಬಿಗ್ ಬಾಸಲ್ಲಿ ಇದ್ದಾಗ ಮತ್ತು ಬಂದ ಮೇಲೆ ರಶ್ಮಿಕಾ ಅವ್ರ ಜೊತೆ ಒಂದು ಸಿನಿಮಾ ಮಾಡುವಂಥದ್ದೇನೋ ಒಂದು ಮುಹೂರ್ತದ ಫೋಟೋನೋ ಏನೋ ಒಂದು ವೈರಲ್ ಆಗಿತ್ತು ಸರ್. ಸೊ ಆ ವಿಚಾರದ ಬಗ್ಗೆ ಸರ್? ಏನು ವೈರಲ್ ಆಗಿರಲಿಲ್ಲ ಮ್ಯಾಮ್ ಅದು. ಸೊ ಆವಾಗ ನಾವಿಬ್ಬರು ಹೆಸರು ಮಾಡಿರಲಿಲ್ಲ, ಆವಾಗ ನಾವು ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ಓಂ ಸಾಯಿ ಪ್ರಕಾಶ್ ಅವ್ರ ಮಗ ಸಾಯಿ ಕೃಷ್ಣ ಅವ್ರು ಏನಿದ್ದಾರೆ, ಸೊ ಅವರು ಗೆಳೆಯರೇ ಗೆಳತಿಯರೇ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಸೊ ಇನೋವೇಟಿವ್ ಫಿಲ್ಮ್ಸ್ ಸಿಟಿ ಅವರು ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸೊ ಆವಾಗ ಒಂದು 6-7 ಮಂತ್ಸ್ ನಾವು ಅಲ್ಲೇ ಇದ್ವಿ ರಿಹರ್ಸಲ್ಸ್ ಅಂತ. ನಾನು ಅವರಿಬ್ಬರಲ್ಲ, ಒಂದು 7-8 ಜನ. ಅಂದರೆ ಈ ಕಿರಿಕ್ ಪಾರ್ಟಿ ಅಂತ ಏನು ಬಂತಲ್ಲ, ಸೊ ಇಲ್ಲಿ ಅಂದರೆ ಅದಕ್ಕಿಂತ ಮುಂಚೆ ಈಗ ಏನು ಅದಾದಮೇಲೆ ಕಾಲೇಜ್ ಸ್ಟೋರಿಗಳು ಬಂತಲ್ಲ, ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಕಾಲೇಜ್ ಸ್ಟೋರಿ ಅಂತಲೇ ಇತ್ತು. ನಾನು ಇನ್ನೊಂದಷ್ಟು ಪಾತ್ರಗಳು ಕಾಲೇಜ್ ಸ್ಟೋರಿ. ಅದು ಟೋಟಲಾಗಿ ಒಂದು 8 ಜನ ಏನೋ ಇದ್ವಿ ಟೋಟಲ್ ಗ್ರೂಪಲ್ಲಿ. ಸಾಯಿಶ್ ಅಂತ ಒಬ್ಬ ಇದ್ದ, ತುಂಬ ಜನ ಪಾತ್ರಗಳಿದ್ರು ಅದರಲ್ಲಿ. ಪಾಯಲ್ ಅಂತ ಒಬ್ಬರಿದ್ರು, ಈಗ ಅವರು ತೆಲುಗಲ್ಲಿ ಬ್ಯುಸಿ ಆಗಿದ್ದಾರೆ. ಇನ್ನೊಬ್ಬರು ನಮ್ಮ ಕನ್ನಡದಲ್ಲೇ ಒಬ್ಬರು ಇದ್ದಾರೆ, ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವರೆಲ್ಲ ಇದ್ವಿ. ಆವಾಗ ರಶ್ಮಿಕಾ ಮಂಡಣ್ಣ ಅವರು ಇದ್ದರು. ಅದಾದಮೇಲೆ ಅವ್ರಿಗೆ ಕಿರಿಕ್ ಪಾರ್ಟಿ ಬಂದಿದ್ದು. ಅದಾಗಿ ಸ್ವಲ್ಪ ದಿನಕ್ಕೆ ನನಗೆ ಪದ್ಮಾವತಿ ಬಂದಿತ್ತು. ಸೊ ತುಂಬ ಹಿಂದೆ ಅದು. ಅಂದರೆ ಅದು ಮುಂದೆ ಹೋಗಲಿಲ್ವಾ ಸಿನಿಮಾ? ಅದು ಏನಾಯಿತು ಅಂತ ಆ ಟೈಮಲ್ಲಿ ಗೊತ್ತಾ ಮೇಡಮ್? ಅಂದರೆ ಪ್ರೊಡ್ಯೂಸರ್ಗಳು ಸ್ವಲ್ಪ ದಿನ ಕಾಯಿಸ್ತಾರೆ, ಮಾಡ್ತಾರೆ. ಅದಾದಮೇಲೆ ಈಗೇನೋ ಅವರು ನಮ್ಮ ಫೋಟೋಗಳು ಹಾಕ್ಕೊಂಡು ಇಲ್ಲಿ ಟ್ರೈನಿಂಗ್ ತೊಗೊಂಡಿದ್ದು ಅಂತ ಏನೋ ಹೇಳ್ತಾ ಇದ್ದಾರಂತೆ. ಇನ್ಫ್ಯಾಕ್ಟ್ ನಾನು ಆ್ಯಕ್ಟಿಂಗ್ ಟ್ರೈನಿಂಗೇ ತೊಗೊಂಡಿಲ್ಲ, ಅಲ್ಲಿ ಯಾಕೆ ಹೋಗಿ ಟ್ರೈನಿಂಗ್ ತೊಗೊಳ್ಳಿ, ಅದಕ್ಕೆ ನಾನು ಪೇಮೆಂಟ್ ತೊಗೊಂಡು ಮಾಡಿರೋದಂಥ ಕೆಲಸ ಅದು. ಸೊ ಅಲ್ಲಿ ನಾವೇನು 7 ತಿಂಗಳು ಕಳೆದಿದ್ವಿ. ಅಂದರೆ ಏನು ಸಾಯಿ ಕೃಷ್ಣ ಸರ್ ನಮಗೆಲ್ಲ ಏನು ಟ್ರೈನಿಂಗ್ ಅಂದರೆ ಅವ್ರು ಏನು ಮಾಡಿದರು ಅಂತಂದರೆ ಎಲ್ಲ ಹೊಸಬ್ರಿದ್ದದ ಕಾರಣ ಎಲ್ಲರಿಗೂ ರಿಹರ್ಸಲ್ಸ್ ಅಂತ ಮಾಡಿಸ್ತಾಯಿದ್ರು. ಬಿಕಾಸ್ ಅದರಲ್ಲಿ ರವಿಚಂದ್ರನ್ ಸರ್ ಇದ್ದರು, ರಂಗಾಯಣ ರಘು ಸರ್ ಇದ್ದರು, ಎಲ್ಲ ದೊಡ್ಡ ದೊಡ್ಡ ಪಾತ್ರಗಳಿದ್ದಾಗ ನಾವು ಏನು ಬರ್ದಲ್ಲೇ ಇದ್ದವರು ಅವ್ರ ಮುಂದೆ ಹೋಗಿ ತಥಾ ಬಾಬಾ ಅಂದರೆ ಅವರೆಲ್ಲ ಒಂದೊಂದು ಟೇಕಲ್ಲಿ ಮುಗಿಸೋರು, ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು. ಸೊ ಅಲ್ಲಿ ಹೋಗಿ ಎಡಬಾರ್ದು ಅನ್ನೋ ಒಂದೊಂದು ರೀಸನ್ಗೆ ನಮಗೆಲ್ಲ ಆ ಸಿನಿಮಾ ಸ್ಕ್ರಿಪ್ಟ್ ಮಾತ್ರ ಒಂದು 6ರಿಂದ 7 ತಿಂಗಳು ರಿಹರ್ಸಲ್ಸ್ ಮಾಡಿಸಿದ್ರು, ಇನ್ಕ್ಲೂಡಿಂಗ್ ವಾಯ್ಸ್ ಎಕ್ಸಸೈಸಿಂದ ಹಿಡಿದು ಥಿಯೇಟ್ರ್ ಥರನೇ ಒಂದು ಪ್ರಾಕ್ಟೀಸ್ ಮಾಡಿಸಿದ್ರು. ಅದಾದಮೇಲೆ ಅವ್ರಿಗೂ ಏನೋ ಕ್ಲಾಶ್ ಆಯಿತು, ಈಗ ಇನ್ಕ್ಲೂಡಿಂಗ್ ಪೇಮೆಂಟ್ಸ್ದು. ವಿ ರಿಯಲಿ ಡೋಂಟ್ ನೋ ದ್ಯಾಟ್ ಟೈಮ್. ಬಟ್ ಆಗಲಿಲ್ಲ. ಆಗಿದ್ದಿದ್ರೆ ನಾನು ಇಲ್ಲಿ ಕೂತ್ಕೊಂಡು ಸೀರಿಯಲ್ ಬಗ್ಗೆ ಮಾತಾಡ್ತಿರಲಿಲ್ಲ, ಒಂದು ಸಿನಿಮಾಗಳು ಮಾಡ್ಕೊಂಡು ಆರಾಮಾಗಿರ್ತಾ ಇದ್ದೆ.
ಅದು ಆವತ್ತಿನ ದಿನಕ್ಕೆ ಆಗಲಿಲ್ಲ. ಅದು ಕಿರಿಕ್ ಪಾರ್ಟಿಯಾಗಿ ಅವ್ರಿಗೆ ಇಟ್ಕೊಡ್ತು, ಪದ್ಮಾವತಿಯಾಗಿ ನನಗೆ ಇಟ್ಕೊಡ್ತು. ಎಸ್ ಸರ್. ಇವತ್ತು ರಶ್ಮಿಕಾ ಅವ್ರು ಬೆಳೆದಿರೋ ರೀತಿ ನೋಡಿದಾಗ ಏನು ಅನ್ಸುತ್ತೆ ಸರ್? ನಮ್ಮ ಕನ್ನಡ ಹುಡುಗಿ ಅಷ್ಟು ಬೆಳೀತಿರೋ ರೀತಿ, ಸಿನಿಮಾಗಳು ಚೂಸ್ ಮಾಡೋ ರೀತಿ ನೋಡಿದಾಗ ನಿಮಗೇನು ಅನ್ಸುತ್ತೆ ಅಂತ? ಮಾಡಿದ್ದೆಲ್ಲ ಚಿನ್ನ ಆಗ್ತೈತೆ ಅಂದಾಗ ಯಾರಿಗೆ ಖುಷಿ ಆಗಲ್ಲ ಮೇಡಮ್. ಅವತ್ತಿನ ದಿನಕ್ಕೆ ನನ್ನ ಅಂದರೆ ಇವಾಗಲೂ ಅಷ್ಟೇ ಸಿಕ್ಕಿದಾಗ ಚೆನ್ನಾಗೇ ಮಾತಾಡಿಸ್ತೀವಿ. ಆ್ಯಂಡ್ ಆಗಾಗ ಮಾತಾಡ್ಸೋದು ಇದೆ. ಒಳ್ಳೆ ಫ್ರೆಂಡೇನೆ. ಮನೆ ಕಡೆ ಚೆನ್ನಾಗಿದ್ರು, ಹುಡುಗಿ ಚೆನ್ನಾಗಿದ್ಲು, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಕ್ತು, ಇಟ್ಟಾಯಿತು. ಸೊ ಅದರಲ್ಲಿ ಏನಿಲ್ಲ. ಈಗ ನಮ್ಮಪ್ಪನೂ ಮಲ್ಯ ಆಗಿದ್ದಿದ್ರೆ ನಾನು ಇಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ತಿರ್ಲಿಲ್ಲ. ನಾನು ಪ್ರೊಡ್ಯೂಸ್ ಮಾಡಿಕೊಂಡು 60 ಕೋಟಿನ 50 ಕೋಟಿನ ಹಾಕ್ಕೊಂಡು ನಾನು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಕೊಂಡು ಕೂತಿರ್ತಿದ್ದೆ. ಸೊ ನಮ್ಮಪ್ಪ ಲಾರಿ ಡ್ರೈವರ್ ಆಗಿದ್ದರಿಂದ ನಾನು ಈಗ ಸೀರಿಯಲ್ ಮಾಡ್ಕೊಂಡು ಕೂತಿದ್ದೀನಿ ಆ ಥರ. ಸೊ ಅವ್ರ ತಂದೆ ಆವಾಗಲೇ ಬಿಗ್ ಶಾರ್ಟು. ಅವಳು ಬರ್ತಾ ಇದ್ದಿದ್ದೆ ಆಡಿ A4 ಸೊ ಅವಳು ಇದ್ದಿದ್ದು ಮಹಾಲಕ್ಷ್ಮಿಯಲ್ಲಿ ಒಟ್ಟು 3 BHK ಮನೆಯಲ್ಲಿ. ಸೊ ಶಿ ಈಸ್ ರಿಚ್ ಫ್ರಮ್ ದ್ಯಾಟ್ ಟೈಮ್. ಅವ್ರಿಗೆ ಯಾವುದೇ ಅವಕಾಶದಲ್ಲಿ ಹಣಕಾಸಿನ ಅವಶ್ಯಕತೆ ಇರಲಿಲ್ಲ. ಒಳ್ಳೆ ಕ್ಯಾರೆಕ್ಟರ್ ಬೇಕಾಗಿತ್ತು, ಒಳ್ಳೆ ಸಿನಿಮಾ ಬೇಕಾಗಿತ್ತು ಅವ್ರಿಗೆ. ಸೊ ಸಿನಿಮಾಗೋಸ್ಕರ ಓಡಾಡೋದು, ಸಿನಿಮಾ ಸಿಕ್ತು ಅವ್ರಿಗೆ. ಒಳ್ಳೊಳ್ಳೆ ಮಾಡಿದಂಥ ಸಿನಿಮಾಗಳೆಲ್ಲ ಅದನ್ನು ಅದೃಷ್ಟವಶಾತ್ ಎಲ್ಲದೂ ಕೈ ಹಿಡಿತು. ತೆಲುಗುಲಾಗಿರ್ಬೋದು, ತಮಿಳಲ್ಲಾಗಿರ್ಬೋದು, ಎಲ್ಲದೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾರೆ. ಆ್ಯಂಡ್ ಶಿ ಈಸ್ ಹಾರ್ಡ್ ವರ್ಕರ್ ಫ್ರಮ್ ದ್ಯಾಟ್ ಟೈಮ್. ಅಂದರೆ 7 ಮಂತ್ಸಲ್ಲಿ ನಾನು ಏನು ನೋಡಿದ್ದೆ ಅವಾಗ್ಲೂ ಅವ್ರಿಗೆ ಕನ್ನಡ ಅಷ್ಟೇ ಬರ್ತಾ ಇದ್ದಿದ್ದು. ಬಟ್ ಪ್ರಯತ್ನ ಪಟ್ಟು ಮಾಡ್ತಿದ್ದಂಥ ರೀತಿ ಎಲ್ಲದೂ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಅವ್ರು ಅಲ್ಲಿ ಕರ್ಕೊಂಡು ಹೋಗಿದೆ. ಆ್ಯಂಡ್ ಎಸ್ಪೆಷಲಿ ಆ್ಯಸ್ ಐ ಸೈಡ್, ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಇದ್ದಾಗ ಯಾವುದ್ರದ್ದೇ ಭಯ ಇರಲ್ಲ. ಸೊ ಒಂದು ಒಳ್ಳೆ ಟ್ಯಾಲೆಂಟ್ಗೆ ಮೇಜರ್ ಪುಷೇ ಐ ಆಲ್ವೇಸ್ ಗೋ ಫಾರ್ ಮನಿ. ನಿಂಗೆ ದುಡ್ಡಿತ್ತು ಅಂತಂದರೆ ನೀನು ಒಳ್ಳೆ ಆಪರ್ಚುನಿಟಿಗೆ ಹುಡುಕ್ತೀಯ. ಸೊ ಅದರಿಂದ ನನಗೆ ಎಷ್ಟು ಬರುತ್ತೆ ಅಂತ ಹುಡುಕಲ್ಲ. ಸೊ ಆ ಥರದ್ದು ಎಲ್ಲ ಪಾತ್ರಗಳು ಅವ್ರಿಗೆ ವರ್ಕ್ ಆಯಿತು. ಇನ್ ದ್ಯಾಟ್ ವೇ ಐ ಅಪ್ರಿಷಿಯೇಟ್. ಆ್ಯಂಡ್ ತುಂಬ ಖುಷಿಯಾಗುತ್ತೆ ಅವ್ರನ್ನ ನೋಡಿದಾಗ. ಸಿನಿಮಾ ಬಿಟ್ಟು ಅಂತ ಹೇಳೋದಾದ್ರೆ ನಿಮ್ಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಈಗ IPL ಕಾಲ ಇವಾಗ. ಸೊ ಕ್ರಿಕೆಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಇದೇ ಮೇಡಮ್ ಮತ್ತೆ ಹೇಳಕ್ಕೆ ಹೋಗೋದು. ನಿಮ್ಗೆಲ್ಲೇ ಹೋದ್ರೂ ದುಡ್ಡು ಬೇಕು ಮೇಡಮ್. ತುಂಬ ಚೆನ್ನಾಗಿ ದುಡ್ಡು ಬೇಕು. ಸೊ ಒಂದು ಸ್ಟೇಟ್ ಸೆಲೆಕ್ಟ್, ಸೊ ಅದ್ರ ಬಗ್ಗೆ ಮಾತಾಡೋಕೆ ಹೋಗೋದು ಬೇಡ. ಸೊ ಒಂದು ಬ್ಯಾಕಪ್ ಅಂತ ಇರಲೇಬೇಕು. ನನಗೆ ಕ್ರಿಕೆಟ್ ತುಂಬ ಇಷ್ಟ ಆಗಿ ನಾನು ಬೆಂಗಳೂರಿಗೆ ಬಂದಿದ್ದೆ ಕ್ರಿಕೆಟರ್ ಆಗಬೇಕು ಅಂತ. ಸೊ ಒಂದು ಕರಾಳ ಸತ್ಯಗಳು ಎಲ್ಲಿ ಅರ್ಥ ಆಗ್ತಾ ಹೋಗುತ್ತೆ, ಎಲ್ಲಿ ನಮ್ಮ ಜಾಗ ಅಲ್ಲ ಅಂತ ಗೊತ್ತಾಗುತ್ತೆ. ಸೊ ಆವಾಗ ನಮ್ಮ ಜಾಗ ಯಾವುದು ಅಂತ ಹುಡ್ಕೊಂಡು ನಾವು ಬರಬೇಕಾಗುತ್ತೆ. ಸೊ ಆ ಥರ ಬಂದಿದ್ದು. ನನ್ನ MBA ಕಂಪ್ಲೀಟ್ ಮಾಡ್ಕೊಂಡಿದ್ದು. ಸೊ ಎಲ್ಲ ಕಡೆನೂ ಅಂದರೆ ಒಳ್ಳೆ ಎಜುಕೇಷನೇ ಇತ್ತು, ಒಳ್ಳೆ ಇದೇ ಇತ್ತು. ಕ್ರಿಕೆಟ್ ಆಗಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಾಗೋಯ್ತು ನನಗೆ. ಸೊ ಇಲ್ಲಿ ಬೇರೆಯೇ ವಿಷಯಗಳು ಬೇಕು ಅಂತ ಗೊತ್ತಾಯಿತು. ಸೊ ಅದಾದಮೇಲೆ ನನ್ನ ಕೆರಿಯರ್ ನೋಡ್ಕೊಂಬಂದಾಗ ನನ್ನ ಜಿಮ್ ಕೆರಿಯರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಬಿಕಾಸ್ ಕಾರ್ಪೊರೇಟಲ್ಲಿ ಹೋಗಿ ಕೂರೋಕ್ಕೆ ಇಷ್ಟ ಇರಲಿಲ್ಲ. ಅಲ್ಲಿ ಒಂದಷ್ಟು ಜನ ಅಂದರೆ ಇಂಡಸ್ಟ್ರಿಲಿರೋವಂಥ ವ್ಯಕ್ತಿಗಳು ಬಂದು ನೀನು ಚೆನ್ನಾಗಿದೆಯಾ ಮಾಡು ಅಂತಂದಾಗ, ಜೊತೆಲಿದ್ದಂಥ ಸ್ನೇಹಿತರು ಪ್ರೋತ್ಸಾಹ ಕೊಟ್ಟಾಗ ಇಲ್ಲಿಗೆ ಬಂದು ಕೂತ್ಕೊಂಡೆ ಅಷ್ಟೇ. ಓಕೆ. ಸೊ ನಿಮ್ಮ ಮತ್ತು ಸುದೀಪ್ ಸರ್ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇದೆ. ಸಿನಿಮಾ ಮೂಲಕ ನಾವು ನೋಡ್ಬೋದಾ? ಒಟ್ಟಿಗೆ ಸಿನಿಮಾ ಮಾಡ್ತೀರಾ ಅಂಥದ್ದೇನಾದ್ರು ಡಿಸ್ಕಸ್ ಏನಾದ್ರು ಆಗಿದೆಯಾ ಸರ್? ಅಫ್ಕೋರ್ಸ್ ಇಲ್ಲಿವರೆಗೂ ಆ ಥರದ್ದು ಯಾವುದೂ ಆಗಿಲ್ಲ. ನೀವು ತುಂಬ ದೊಡ್ಡ ವಿಷಯನ ತುಂಬ ಆರಾಮಾಗಿ ಹೇಳ್ಬಿಡ್ರಿ. ಇದುವರೆಗೂ ಅವರು ಕ್ರಿಕೆಟ್ ಟೀಮಲ್ಲಿ ಇದ್ದೀವಿ. ಬಿಕಾಸ್ ನನ್ನನ್ನು ಒಂದು ದಿನ ಚೆನ್ನಾಗಿ ಆಡ್ತಾನೆ ಅಂತ ನಮ್ಮ ಟೀಮಿಗೆ ಹಾಕ್ಕೊಂಡಿದ್ರು. ಇನ್ನೂ ಆ ಥರದ ಅವಕಾಶ ನಂಗೆ CCLಲ್ಲೇ ಸಿಕ್ಕಿಲ್ಲ. ಇನ್ನು ಸಿನಿಮಾಗೆ ಹೋಗಿ ನೋಡಬೇಕು ಅಂತಂದರೆ ಡೆಫಿನೆಟ್ಲಿ ನಾನು ಸೂಟ್ ಆಗ್ತೀನಿ ಅಂತ ಏನಾರು ಅವ್ರಿಗೆ ಅನ್ಸಿದ್ರೆ ಅವ್ರು ನನಗೆ ಕೇಳೋ ಅವಶ್ಯಕತೆನೂ ಇಲ್ಲ. ಅವ್ರು ನನ್ನ ಡೈರೆಕ್ಟಾಗಿ ಹಾಕೋತಾರೆ. ಬಿಕಾಸ್ ಅಷ್ಟು ಅಂದರೆ ಟೀಮಲ್ಲಿರೋವಂಥ ಹುಡುಗರನ್ನೆಲ್ಲ ಅವರು ತುಂಬ ಹತ್ರದವರು ಅನ್ನೋ ಥರನೇ ನೋಡ್ತಾರೆ. ಡೆಫಿನೆಟ್ಲಿ ಆ ಥರದ್ದು ಏನಾದರೂ ಅವ್ರಿಗೆ ಅನ್ಸಿದ್ರೆ ಅವ್ರು ಡೆಫಿನೆಟಾಗಿ ಹಾಕೋತಾರೆ. ನಾನು ಕೇಳೋ ಅವಶ್ಯಕತೆಯೂ ಇಲ್ಲ. ಅವ್ರಿಗೆ ಅನಿಸಿಲ್ಲ, ಇನ್ನೂ ನಾವು ಹಾಕ್ಕೊಂಡಿಲ್ಲ. ಓಕೆ ಸರ್. ಕಡೆಯದಾಗಿ ಸರ್, ಮುದ್ದು ಸೊಸೆ ಏಪ್ರಿಲ್ 16ಕ್ಕೆ ಪ್ರಸಾರ ಆಗ್ತಾ ಇದೆ. ಅದು 7:30ಗೆ. ಸೊ ನಿಮ್ಮನ್ನು ಇಷ್ಟಪಡೋ ಆಡಿಯನ್ಸ್ಗೆ ಏನು ಹೇಳ್ತೀರಾ ಸರ್? ಸೊ ಇಷ್ಟು ದಿನ ಏನೇ ಮಾಡಿದ್ರು ಬಿಗ್ ಬಾಸ್ ಮನೇಲಿ ನೋಡಿದ್ದೀರಾ. ಇನ್ಮೇಲೆ ಏನೋ ಮಾಡ್ತಾಯಿದ್ದೀನಿ ಕ್ಲೀನಾಗಿ ನೋಡಿ. ಬಿಕಾಸ್ ಒಂದು ಪಾತ್ರ ಅಂದರೆ ನಾನಾಗಿಲ್ದಂಥ ಪಾತ್ರ, ಆ್ಯಂಡ್ ತುಂಬ ಕಲಿತು ಮಾಡೋ ಅಂಥ ಪಾತ್ರ ಇದು. ಬಿಕಾಸ್ ನಾರ್ಮಲ್ ಕನ್ನಡ ಅಂದರೆ ಬೆಂಗಳೂರಲ್ಲಿ ಏನು ಮಾತಾಡ್ತೀವಿ, ಅಲ್ಲಲ್ಲಿ ಇಂಗ್ಲೀಷ್ ಮಾತಾಡಿಕೊಂಡು, ಅಲ್ಲಲ್ಲಿ ತಪ್ಪು ಕನ್ನಡ ಮಾತಾಡಿಕೊಂಡು ಮಾತಾಡೋಂಥ ಭಾಷೆ, ಈಗ ಟಿಪಿಕಲ್ ಕನ್ನಡ ಅಂದರೆ ತುಂಬ ಸರಿಯಾಗಿ ಮಾತಾಡೋಂಥ ಕನ್ನಡ ಮಂಡ್ಯ ಜನ ಮಾತಾಡೋಂಥದ್ದು. ಸೊ ಅದನ್ನು ಕಲಿತು ಮಾತಾಡಬೇಕಾಗತ್ತೆ ಆ್ಯಂಡ್ ಕಲಿಬೇಕಾಗತ್ತೆ. ಸೊ ಕಲಿತು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಒಂದು ಪಾತ್ರವಾಗಿ ಗೆಲ್ಲಬೇಕು ಅಂತ ನಿಂತಿದ್ದೀನಿ. ಒಂದು ಸೀರಿಯಲಲ್ಲಿ ಸೊ ಇಡೀ ಅಂದರೆ ಏನು ತಾರಾ ಬಳಗ ಇದೆ ಅವರೆಲ್ಲರನ್ನೂ ಸೂಪರ್ ಟ್ಯಾಲೆಂಟೆಡ್. ಆ್ಯಂಡ್ ಹೀರೋಯಿನ್ ಪ್ರತಿಮಾ ಅವ್ರು ಏನಿದ್ದಾರೆ ಆ್ಯಂಡ್ ಅವ್ರ ನಟನೆ ಆಗಿರ್ಬೋದು, ಎಲ್ಲದೂ ತುಂಬ ಚೆನ್ನಾಗಿದೆ. ಒಂದು ಏನಂತಾರೆ, ಒಂದು ಮಿಕ್ಸ್ಡ್ ಪಲಾವ್ ಅಂತ ಎಲ್ಲ ತರಕಾರಿನೂ ಹಾಕಿ ಒಂದು ರುಚಿಕರವಾದ ಪಲಾವ್ನ ಮಾಡಿಕೊಡ್ತಾ ಇದ್ವಿ. ತಿಂದು ಎಂಜಾಯ್ ಮಾಡಿ ಆ್ಯಂಡ್ ಅಪ್ರಿಷಿಯೇಟ್ ಮಾಡಿ. ಸರ್, ವಿಶ್ ಯು ಆಲ್ ದಿ ಬೆಸ್ಟ್ ನಿಮಗೆ ನಿಮ್ಮ ಹೊಸ ಪ್ರಾಜೆಕ್ಟ್ಗೆ. ಎಸ್, ಮುದ್ದು ಸೊಸೆ ಅಂತ ಒಂದು ವಿಭಿನ್ನವಾಗಿರುವಂಥ ಕತೆ ಹೇಳೋದಕ್ಕೆ ತ್ರಿವಿಕ್ರಮ್ ಅವರು ಬರ್ತಾ ಇದ್ದಾರೆ. ಬನ್ನಿ, ಜನ ಎಷ್ಟು ಇದನ್ನು ಇಷ್ಟಪಡ್ತಾರೆ, ಏನಾಗುತ್ತೆ, ಎಷ್ಟು ಮಟ್ಟಿಗೆ ಇದನ್ನು ಜನ ಮೆಚ್ಕೊಳ್ತಾರೆ ಅಂತ ಕಾದು ನೋಡೋಣ.